ಶಿವಮೊಗ್ಗದಲ್ಲಿ ಫೆಬ್ರವರಿ 24ರಿಂದ 28ರವರೆಗೆ ನಡೆಯಲಿರುವ ಕೋಟೆ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುತ್ತಿರುವ ಭಕ್ತರಿಗೆ ಸ್ವಾಗತ ಕೋರುವವರು ಕೆಇ ಕಾಂತೇಶ್, ಮುಖಂಡರು, ರಾಷ್ಟ್ರಭಕ್ತರ ಬಳಗ, ಶಿವಮೊಗ್ಗ. ಶಾಲೆ ಆವರಣದಲ್ಲಿ ಬಿ ಅವರು ಟೆನ್ಷನ್ ಆಗಿದ್ದಾರೆ. ಶಾಲೆ ಆಚೆನೆ ಸಾಕು ಬರ್ರಿ, ಅದೇನೋ ಮಾತಾಡ್ತಾವ್ರೆ. ಗಿರಿಯಣ್ಣ ಚೂರಿ ಕಡೆ ಬರ್ರಿ. ರಾಜೇಂದ್ರಣ್ಣ ಸರ್ ನಾವು ಆಂಬುಲೆನ್ಸ್ ಎಲ್ಲಿರೋದು? ನಾವು ಶಿವಮೊಗ್ಗ ಆಂಬುಲೆನ್ಸ್ ಸರ್ ಬಂದ ಹಾಸ್ಪಿಟ್ಲಿಗೆ ಬಂದಿದ್ದೀವಿ.
ಎಲ್ಲಿ ನಡೀತು? ಸರ್ಕಾರಿ ಪ್ರೌಢಶಾಲೆ ಸೋಲರ್ ಸುಮ್ಕೆ ಹೊರಗಡೆ ವಿಶಾಲ್ ಕ್ಲಾಸ್ ಮುಗಿಸ್ಕೊಂಡು ಬರ್ತಿದ್ದಾಗ ಫೀಲ್ಡಿಗೆ ಮೈದಾನ ಕರ್ಕೊಂಡೋಗಿ ಸಿಕ್ಕಾಪಟ್ಟೆ ಬರಲ್ಲ ಅಂದರೆ ಜುಲ್ಮೆ ಮಾಡಿದ್ರು. ಸುಮ್ಕೆ ಹೊಡೆದ್ರು, ಅವರೇ ಹೊಡೆದಿ ಅವರೇ ಎಲ್ಲ ಮತ್ತು ಅವರೇ ಮಾಡೋದು ಸರ್. ನಾವು 33 ಜನ ಆಗಿದ್ದೆ ಸರ್. 33 ಜನ ಸ್ಪೆಷಲ್ ಕ್ಲಾಸ್. ಹ್ಞೂ ಸರ್. ವಾಪಸ್ ಬರ್ತಾನೆ ಹೇಳಿದರೆ ಬೇರೆಯವರೆಲ್ಲ ಹೋದ್ರು ಸರ್. ಪೇರೆಂಟ್ಸ್ ಸರ್ ನಾವು ಮೈ ಬೆನ್ನು ಎಲ್ಲ ಗೊತ್ತಿರಲಿಲ್ಲ, ಜ್ಞಾನ ತಪ್ಪಿತ್ತು. ಹ್ಞೂ ಸರ್. ಗುಂಪು ಕರ್ಕೊಂಡು ಬಿಡ್ತಿರೋದು ಇಬ್ಬರಿಗೂ. ಯಾರು ಹೆಂಗೆ ಸುಮಾರು 7-6 ಜನ ಇದ್ರು ಸರ್. ಒಂಬತ್ತು 10 ಸರ್. 9:30 ಮಟ್ಟ ಇತ್ತು. 10 ನಿಮಿಷ ಬೇಗ ಸರ್. 10 ನಿಮಿಷ ಬೇಗ ಬಿಟ್ಟರು. ಪೇರೆಂಟ್ಸ್ ಬಂದ್ರು ಅಂತ ಪೇರೆಂಟ್ಸ್ ಎಲ್ಲ ಕರ್ಕೊಂಡು ಹೋದ್ರು. ನಾವು ಬರ್ತಿದ್ದಾಗ ಹ್ಞೂ ಸರ್. ನಿಜ ಸರ್ ಅವ್ರು ಯಾರಿಗೆ ಗೊತ್ತಿಲ್ಲ. ತುಂಬ ಕೈಯಿಂದ ಹೊಡೆದಿದ್ರು. ನಮಗೆ ಜ್ಞಾನ ತಪ್ಪಿತ್ತು ಸರ್. ಜನ ಎಲ್ಲ ಮುಗಿದ್ರು. ಆಮೇಲೆ ಪುಸ್ತಕ ಗಾಬರಿ ಆಗಿದ್ದೆ ಸರ್. ಸರ್ ಇಬ್ರು ಗೊತ್ತಿಲ್ಲ. ಏನು ಸರ್ ಅದು? ಅಫ್ನಾನ್ ಎಸಿ ನಿನ್ನ ಹೆಸರುಗಳು? ಗಿರೀಶ್. ಅವನ ಹೆಸರು ಸಂಕೇತ್. ಸಂಕೇತ ನೀವೆಲ್ಲ ಒಟ್ಟಿಗೆ ಬರ್ತೀವಿ. ನಾವು ಯಾವಾಗಲೂ ಮನೆಗೆ ಬರೋದು ಅನ್ಸುತ್ತೆ ಸರ್. ನಾವೆಲ್ಲ ಇದು ನಿಮ್ಮ ಸ್ಕೂಲು ಅಥವಾ ಬೇರೆ ಸ್ಕೂಲ್? ನಮ್ಮ ಸ್ಕೂಲಲ್ಲಿ ಇಬ್ಬರು ಮತ್ತು ಹೊರಗಡೆ ಇರೋರು ಗೋಲ್ಗಳು. ಈಗ ಓದಕ್ಕೆ ಬಂದಿದ್ದಿಲ್ಲ. ಅವ್ರು 9ನೇ ಕ್ಲಾಸ್ ಮನೆಗಿದ್ರು. ಫೇಲ್ ಆದರು. ಹ್ಞೂ 10th ಫೇಲ್ ಆಗಿ 9th ಇದ್ದರು. ಓದಕ್ಕೆ ಬಂದಿರಲ್ಲ. ಓದಕ್ಕೆ ಬಂದಿರಲ್ಲ. ಸ್ಕೂಲ್ ಗಲಾಟೆ ಅಲ್ಲ. ಸ್ಕೂಲ್ ಗಲಾಟೆ ಏನಂತ ಗೊತ್ತಿಲ್ಲ ಸರ್. ಸುಮ್ಮನೆ ಬಂದು ಹೊಡೆದಿರೋದು. ಅದು ಹ್ಞೂ ಸರ್. ಫಸ್ಟ್ ಟೈಮ್ ಇತ್ತು ಸರ್. ಸುಮಾರು ಅವರು ಬೇರೆಯವರಿಗೆಲ್ಲ ಹೊಡೆದ್ಬಿಟ್ಟಿದ್ದಾರೆ. ಅದೇ ಸ್ಕೂಲಲ್ಲಿ ಬೇರೆಯವರಿಗೆಲ್ಲ ಹೊಡೆದಿದ್ದಾರೆ. ಆ ಥರ ಹೊಡೆದಿರೋದು. ಇವಾಗ ಸುಮಾರು ಸತಿ ಆಗಿ ಲಾಸ್ಟ್ನಿಂದ ನಮಗೆ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟಿದ್ದಾರೆ. ಅವರೆಲ್ಲ ಭಯ ಪಡ್ಕೊಂಡು ಏನೂ ಹೇಳಲಿಲ್ಲ. ಸ್ಕೂಲೆಲ್ಲ ಬಿಟ್ಟು ಮನೇಲಿದ್ದಾರೆ ಕೆಲವೊಬ್ರು. ನಮಗೆ ಲಾಸ್ಟಿಗೆ ಈ ಟೈಮಿಗೆ ಹೊಡೆದಿರೋದು ಈ ಥರ. ನಾವು ಇವ್ರಿಗೆ ಹೇಳ್ತಿದ್ವಿ, ನಮ್ಮ ಅಪ್ಪರಿಗೆ ಈ ಥರ ಮಾಡ್ತೀರಿ, ತುಂಬ ದೊಡ್ಡದು. ಈ ವರ್ಷ ಅಂತಲ್ಲ, ಪ್ರತಿ ವರ್ಷ ತಲೆಟೆ ಮಾಡ್ತಾರೆ. ಪ್ರತಿ ವರ್ಷ ಸ್ಕೂಲಿಗೂ ರೇಗಿಸ್ತಾರೆ, ಅವರಿಗೂ ರೇಗಿಸ್ತಾರೆ, ಎಲ್ಲರಿಗೂ ರೇಗಿಸ್ತಾರೆ. ಸುಮ್ಗೆ ಸ್ಕೂಲಲ್ಲೇ ಈ ಥರ ಎಲ್ಲ ಮಾಡ್ತಾರೆ. ಥರ ಮಾಡಿ ಸ್ಕೂಲಲ್ಲಿ ತುಂಬ ಸರಿ ನಡೆದಿದೆ. ತುಂಬ ಸತಿ ಬೇರೆ ಅವರೇ ತಲೆಟೆ ಜಾಸ್ತಿ ಮಾಡಿ ಸರ್. ಮೇಸ್ಟ್ರಿಗೆ ಗೊತ್ತಿದ್ರು ಸರ್. ಅವ್ರ ಮೇಲೆ ಇದು ಮಾಡ್ತಿದ್ರು. ನಾವು ಕೆಳಗೆ ಬೇಗ ಹಾಕೊಂಡು ಬರಬೇಕಾದ್ರೆ ಅವರು ಬರಬೇಕಾದ್ರೆ ಅಷ್ಟೊತ್ತಿಗೆ ಕರ್ಕೊಂಡು ಹೋಗಿ ಹೇಳ್ಕೊಂಡು ಹೋಗಿದ್ವಿ ಸರ್. ಮುಂಚೆ ಎಲ್ಲ ಗೊತ್ತಿತ್ತು. ಪೊಲೀಸರೆಲ್ಲ ಕರೆಸಿ ಮಾತಾಡಿಸಿ ಈ ಥರ ಆಗಲ್ಲ ಅಂತ ಹೇಳಿದ್ರು. ಇನ್ನೊಂದ್ಸತಿ ನೋಡ್ಕೊಂತೀವಿ ಅಂತ ಹೇಳಿದ್ರು ಪೊಲೀಸರುಗಳೆಲ್ಲ. ಪೊಲೀಸ್ ಬಂದಾಗ ಓಡೋಗೋದು ಆ ಥರ ಮಾಡೋದು. ಹುಡುಕಿ
ತುಂಬ ಸರಿಯಾಗಿ ಸರ್ ಸರ್ ನಿಜ ಸರ್ ಸಂಕೇತ 3 ಜನ ಇದ್ವಿ. ಅಜಿತ್ ಏನಾಗಿಲ್ಲ ಸರ್. ನಾವು ತಪ್ಸ್ಕೊಂಡು ನೋಡೋಕ್ಕೂ ಆಗಿಲ್ಲ ಸರ್. ಸಿಕ್ಕಾಪಟ್ಟೆ ಫುಲ್ ಏನೇನಿದ್ದಿಲ್ಲ, ಬರೀ ಕೈಯಲ್ಲಿ ಹೊಡೆದಿ ಸರ್. ಆಮೇಲೆ ಎಂತ ಹೊಡೆದ್ರು ಗೊತ್ತಿಲ್ಲ, ನಮಗೆ ಕೈಯಲ್ಲಿ ಹೊಡೆದಾಗ ನಮಗೆ ಜ್ಞಾನ ಇದ್ದಿದ್ದಿಲ್ಲ ಸರ್. ಸರ್ ನಿಜ ಟೀಚರ್ ಮಾಸ್ಟರ್ಗಳು ಇರ್ತಾವಣ್ಣ. ಟೀಚರೇ ಹೊರಗೆ ಬರಲ್ಲಂತೆ, ಕಲ್ಲಲ್ಲಿ ಮಾಸ್ಟರ್ ಇರ್ತಾರೆ. ಕಂಪ್ಲೇಂಟ್ ಮಾಡೋಣ ಅಂತಂದ್ರೆ ಟೀಚರ್ ಪಾಪ ಅವರು ಎಲ್ಲ ಆಫೀಸರ್ಸ್ಗಳು ಬೇರೆ ಊರಿಂದ ಬಂದಿರ್ತಾರೆ. ಜೀವ ಹೋಗಿದ್ದಲ್ಲ ಅವ್ರ ತಾಯಿ ಊರುಗಳಿನ ಸರ್ಕಾರಿ ಶಾಲೆ ಸ್ಪೆಷಲ್ ಕ್ಲಾಸಿಗೆ ಹೋದಂಥ ಹುಡುಗ ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರಲಿಲ್ಲ. ಯಾಕೆ ಅಂತ ನೋಡಿದ್ರೆ 8:30 ತನಕ ಸ್ಪೆಷಲ್ ಕ್ಲಾಸ್ ಇರುತ್ತೆ. SSLC ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ಹೋಗಿರೋಂಥ ಹುಡುಗ ವಾಪಸ್ ಮನೆಗೆ ಬರದೇ ಇರೋಂಥ ಸ್ಥಿತಿ ನಿರ್ಮಾಣ ಆಗಿದೆ. ಕಾಂಪೌಂಡ್ನಿಂದ ಹೊರಗಡೆ ಬಂದ ತಕ್ಷಣ ಏನು ಅಂತ ನೋಡ್ಬೇಕೀಗ, ಅಷ್ಟು ಜನ ಇದ್ರು ಏನು ಅನ್ಕತೆ ಅಂತೇಳಿ ಒಂದು ದೊಡ್ಡ ಗುಂಪು ಬಂದು ಅವನನ್ನು ಹೊಡೆದಾಕಿದೆ. ಇನ್ನೊಬ್ಬ ಹುಡುಗಂಗೂ ಹೊಡೆತ ಬಿದ್ದಿದೆ, ಅವನ ಆಸ್ಪತ್ರೆಯಲ್ಲಿ ಇದ್ದಾನೆ. ಇವನಂತೂ ಸತೆ ಹೋಗ್ಬಿಟ್ಟಿದ್ದಾನೆ. ಆ ಹುಡುಗನ ಮುಖ ನೋಡಿದ್ರೆ ಕರುಳು ಕಿತ್ತು ಬರುತ್ತೆ ನಮಗೆ. ಅನೇಕ ಸಂದರ್ಭದಲ್ಲಿ ಹೇಳಿದೆ, ಸೂಳೆಬೇಲು ಸೆನ್ಸಿಟಿವ್, ಊರುಗಳೂರು ಸೆನ್ಸಿಟಿವ್. ಪ್ರತಿ ಈ ರೀತಿ ಉಪವಾಸ ಮಾಡುವಂಥ ಹಬ್ಬ ಏನಿದೆ, ಈ ಹಬ್ಬದೊಳಗಡೆ 3 ಜನ 4 ಜನ ಒಟ್ಟೊಟ್ಟಿಗೆ ಬೈಕ್ಗಳಲ್ಲಿ ಹೋಗ್ತಾರೆ, ಹಳ್ಳಹಳ್ಳಿಗೆ ಹೋಗ್ತಾರೆ, ದೊಡ್ಡ ದೊಡ್ಡ ದೊಣ್ಣೆಗಳಲ್ಲಿ ಹಿಡ್ಕೊಂಡಿರ್ತಾರೆ, ಹೊಡಿತಾರೆ. ಈ ಥರ ನಡೀತಿದೆ ಅಂತೇಳಿ ನೆನ್ನೆ ಅಲ್ಲ, ಇವತ್ತು ಬೆಳಗ್ಗೆ ಕಂಪ್ಲೇಂಟ್ ಆಗಿದೆ. ಇವತ್ತು ಬೆಳಗ್ಗೆ ಸಂಬಂಧಪಟ್ಟ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತೂರಿನ ಗ್ರಾಮಸ್ಥರು, ಬೇರೆ ಬೇರೆ ಹಳ್ಳಿಯ ಗ್ರಾಮಸ್ಥರು ಅದಕ್ಕೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಇದನ್ನ SP ಅವ್ರ ಗಮನಕ್ಕೂ ತಗೊಂಡು ಬಂದಿದ್ದೆ ನಾನು. ಪಟಾಭಿರಾಮ್ ಅವರು ಕೂಡ ಮಾತಾಡಿದರು, ಊರಿನ ಹಿರಿಯರು ಆಕ್ಷನ್ ತಗೊಳ್ತೀನಿ ಅಂತ ಹೇಳಿದ್ರು. ಆಕ್ಷನ್ ಈ ರೀತಿ ಅದೇ ಹೇಳಿದೆ. ಡಿಪಾರ್ಟ್ಮೆಂಟು ಅನೇಕ ಸಂದರ್ಭದಲ್ಲಿ ಹೇಳ್ತೇನೆ, ನಾನು ಉದ್ವೇಗದಲ್ಲಿ ಹೇಳ್ತಿದ್ದೀನಿ ಅಂತ ಅನ್ಕೊಂಡು ಬಿಡ್ತಾರೆ ಎಲ್ಲರೂ. ನಾನು ಉದ್ವೇಗಕ್ಕೆ ಒಳಗಾಗೋದಿಲ್ಲ, ನೋವಿನಿಂದ ಹೇಳ್ತೇನೆ. ನಾನು ಹೇಳಿದೆ SP ಅವರಿಗೆ, ಪೊಲೀಸ್ ಇಲಾಖೆ ನಾವು ಇರೋದು ಹಿಂದೂ ಹುಡುಗರ ಹೆಣವನ್ನು ಹೊರಲಿಕ್ಕೆ ಅನ್ನೋಂಥ ಪದ ಪ್ರಯೋಗ ಮಾಡಿದ್ದಾನೆ. ಬಹಳ ನೋವಿನಿಂದ ಹೇಳಿದ್ದಾನೆ, ಇದನ್ನ ಬಹಳ ನೋವಿನಿಂದ ಹೇಳಿದ್ದಾನೆ. ನೀವು ತಗೊಳ್ಳುವಂಥ ಆಕ್ಷನರಿ ಇದೆಯಲ್ಲ, ಯಾವುದಕ್ಕೂ ಉಪಯೋಗಕ್ಕೆ ಬಾರ್ದಿರೋಂಥ ಆಕ್ಷನರಿ. ಏನ್ ಹೇಳಿದ್ರೆ ಲೈಟರ್ ಆಗಿ ತಗೊಳ್ಳುವಂಥ ಸಂಗತಿ. ಪ್ರತಿ ಬಾರಿ ಪ್ರತಿ ಹಬ್ಬದಲ್ಲಿ ನಡೆಯತ್ರಿ ಊರುಗಳರು, ಸೂಳೆಬೇಲುಗಳಲ್ಲಿ ವಾಕ್ ಮಾಡ್ತಾ ಇರ್ತಾರೆ ಹಳ್ಳಿಗಳಲ್ಲಿ. ಅವ್ರಿಗೆ ಹೊಡೆದು ಹೋಗ್ತಾರೆ, ಹೆಣ್ಣು ಮಕ್ಕಳಿಗೆ ಹೊಡೆದು ಹೋಗ್ತಾರೆ.
ಇದಾಗಿದೆ ಅಂತೇಳಿ ಕಂಪ್ಲೇಂಟು ಕೂಡ ಕೊಟ್ಟಿದೆ ಸಂಬಂಧಪಟ್ಟಂಥ ಸ್ಟೇಷನ್ನಿಗೆ. ಆದರೆ ಸಂಜೆ SSLCಗೆ ಸ್ಪೆಷಲ್ ಕ್ಲಾಸಿಗೆ ಹೋದಂಥ ಹುಡುಗ, ಅವನ ಜೊತೆಗೆ ಹೋದಂಥ ಹುಡುಗರು ವಾಪಸ್ ಬರ್ಬೇಕಾದ್ರೆ ಹೊಡೆದಾಕ್ತಾರೆ ಅಂತ ಹೇಳಿದ್ರೆ ಹೃದಯ ಕಿತ್ತು ಬರುತ್ತೆ. ಇದಕ್ಕೆಲ್ಲ ಯಾರು ಹಾಗಾದ್ರೆ ಕುಮ್ಮಕ್ಕು? ಹಾಗಾದ್ರೆ ಯಾಕೆ ನಡೆಯುತ್ತಿದು? ಇದನ್ನು ಕೇಳಿದ್ರೆ ನಾವೆಲ್ಲ ಕೋಮುವಾದಿಗಳು. ಬಂಧನ ಮಾಡ್ತೀವಿ, ಬಂಧನ ಮಾಡಿದ್ದೀವಿ ಅಂತ ಹೇಳ್ತಾರೆ. ಏನು ಸಾಯಣ ಕಟ್ಕೊಂಡು ಬಂಧನ ಮಾಡ್ಕೊಂಡು ಹೋದ ಹೆಣ ವಾಪಸ್ ಕೊಡ್ತೀರಾ? ಪ್ರಾಣ ವಾಪಸ್ ಕೊಡ್ತೀರಾ? ಪ್ರಾಣ ಹೋಗದಾರೆ ನೋಡ್ಕೋಬೇಕಾದಂತ ಹೊಣೆಗಾರಿಕೆ ಯಾರದಾಗಾದ್ರೆ? ಅರೆಸ್ಟ್ ಮಾಡಿದ್ದೇವೆ, ಇನ್ನೂ ಹುಡುಕ್ತಾ ಇದ್ದೇವೆ, ಇನ್ನೂ ಕರ್ಕೊಂಡ್ಬರ್ತೇವೆ. ಅವನ ಹತ್ರ ಮಾಹಿತಿ ಇದೆ, ಇವನ ಹತ್ರ ಮಾಹಿತಿ ಇದೆ. ಸರಿ ರೀ, ಏನ್ ಸಾಯಣ ಅದನ್ನ ಕಟ್ಕೊಂಡು, ಮಾಹಿತಿ ಕಟ್ಕೊಂಡು? ಸರ್ಕಾರದ ಅನೇಕ ನಿರ್ಧಾರಗಳು ಈ ರೀತಿಯ ಕೃತ್ಯಗಳಿಗೆ ಕಾರಣ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇರೋಂಥದ್ದು. ಇದ್ರಲ್ಲಿ ರಾಜಕಾರಣ ಮಾಡಬೇಕು ಅಂತ ನಮಗೆ ರಾಜಕಾರಣಕ್ಕೋಸ್ಕರ ಅಲ್ಲ ಇದು. ರಾಜಕಾರಣ ಬೇರೆ ಜಾಗದಲ್ಲಿ ನಾವು ಮಾಡೋರಿದ್ದೇವೆ. ನೀವು ಸಾಯ್ತಿರ್ತೀರಲ್ಲ ಯಾವಾಗಲೂ ಕೂಡ ಸರ್ಕಾರ. ಬ್ರದರ್ಸ್ ಅಂತ ಒಪ್ಕೊಂಡಿದ್ದೀರಲ್ಲ, ತಪ್ಕೊಂಡಿದ್ದೀರಲ್ಲ. ಎಂಥದ್ದೇ ಸಂದರ್ಭ ಬಂದ್ರು ಅದ್ರ ಪರಿಣಾಮ ಇದು. ಪೊಲೀಸ್ ಇಲಾಖೆ ರಕ್ಷಣೆ ಕೊಡೋಕ್ಕೋಸ್ಕರ ಇಲ್ಲ, ಹಿಂದೂಗಳ ಹೆಣವನ್ನ ಹೋರ್ಲಿಕ್ಕಿರುವಂತ ಸ್ಥಿತಿ ನಿರ್ಮಾಣ ಮಾಡಿದ್ದೀರಿ. ರಕ್ಷಕರಾಗಿ ವರ್ತನೆ ಮಾಡಿ. SP ಅವರು ಹೊಸದಾಗಿ ಬಂದಿದ್ದೀರಿ, ಯುವಕರು ಇದೀರಿ. ನೀವು ಕತೆ ಹೇಳುವಂತ ಸ್ಥಿತಿಗೆ ಹೋಗ್ಬೇಡ್ರಿ. ನೀವು ಡಿಪಾರ್ಟ್ಮೆಂಟಿನ ಕತೆ ಕೇಳಿ 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 ನಾವು ಧಾರಾವಾಹಿ ಬರೆದು ಸಿನಿಮಾ ತೆಗೆಯುವಂತ ಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ. ಹುಡುಗನ ಪ್ರಾಣ ಯಾವನಿಗೆ ಕೊಡ್ತಾನೆ? ನೀವು ಪರಿಹಾರ ಮಾಡಿದ್ರೆ ನಾವು ಕೊಡ್ತಾನ? ಸೀರಿಯಸ್ನೆಸ್ ಇಲ್ಲ ಡಿಪಾರ್ಟ್ಮೆಂಟ್ಗೆ. ಕಂಪ್ಲೇಂಟ್ ಲಾಡ್ ಮಾಡಿದೀವಿ ರೀ.